ಎಜಿ ನ್ಯೂಸ್ಗೆ ಸ್ವಾಗತ. ತಿಪಟೂರು ತಾಲೂಕಿನ ಮಾಟನಹಳ್ಳಿ ಗ್ರಾಮದಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟ ಸಂಭವಿಸಿದ ಬೆಂಕಿ ಅವಘಡದಲ್ಲಿ ಮನೆ ಕಳೆದುಕೊಂಡ ಕುಟುಂಬಗಳಿಗೆ ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಸಹಾಯಕ ಸಚಿವ ವಿ ಸೋಮಣ್ಣ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಈ ವೇಳೆ ತಾವು ವೈಯಕ್ತಿಕವಾಗಿ 3 ಲಕ್ಷ ಪರಿಹಾರ ಕೊಡುವುದಾಗಿ ಘೋಷಿಸಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಿಂದ ಹೆಚ್ಚಿನ ಪರಿಹಾರ ದೊರಕಿಸುವ ಭರವಸೆ ಕೊಟ್ಟಿದ್ದಾರೆ. ಏಪ್ರಿಲ್ 19ರಂದು ರಾತ್ರಿ ನೊಣವಿನಕೆರೆ ಹೋಬಳಿಯ ಮಾಟನಹಳ್ಳಿ ಗ್ರಾಮದ ಸಣ್ಣ ತಿಮ್ಮಯ್ಯ ಹಾಗೂ ವೆಂಕಟರಮಣೇಗೌಡ ಅವರ ಮನೆಗಳಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸಂಪೂರ್ಣವಾಗಿ ಸುಟ್ಟು ಹೋಗಿತ್ತು. ಈ ಅವಘಡದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ನಾಶವಾಗಿ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿದವು. ಸ್ಥಳಕ್ಕೆ ಭೇಟಿ ನೀಡಿದ ಸಚಿವ ವಿ ಸೋಮಣ್ಣ ಸಂತ್ರಸ್ತ ಕುಟುಂಬಗಳಿಗೆ ವೈಯಕ್ತಿಕವಾಗಿ ತಲಾ 1.5 ಲಕ್ಷದಂತೆ 2 ಕುಟುಂಬಗಳಿಗೆ ಒಟ್ಟು 3 ಲಕ್ಷ ಪರಿಹಾರ ಕೊಡುವುದಾಗಿ ತಿಳಿಸಿದರು. ಜೊತೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ಹೆಚ್ಚಿನ ಆರ್ಥಿಕ ನೆರವು ದೊರಕಿಸುವುದಾಗಿ ಹೇಳಿದರು. ಬೆಸ್ಕಾಂ ತಹಸೀಲ್ದಾರ್ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ ಅವರು ಬೆಂಕಿ ಅವಘಡದಲ್ಲಿ ಮನೆ ಕಳೆದುಕೊಂಡಿರುವುದು ನೋವಿನ ಸಂಗತಿ. ಸಂಕಷ್ಟದಲ್ಲಿ ಇರುವ ಕುಟುಂಬಗಳಿಗೆ ಮಾನವೀಯ ನೆರವು ಕೊಡುವುದು ನಮ್ಮ ಕರ್ತವ್ಯ ಎಂದಿದ್ದಾರೆ. ಅಧಿಕಾರಿಗಳು ಈ ಕುಟುಂಬಗಳಿಗೆ ಹೆಚ್ಚಿನ ನೆರವು ಒದಗಿಸುವ ದೃಷ್ಟಿಯಿಂದಾಗಿ ವಸ್ತುನಿಷ್ಠ ವರದಿ ಸಲ್ಲಿಸಬೇಕು. ನಾನು ಕೇಂದ್ರದ ಅಧಿಕಾರಿಗಳೊಂದಿಗೆ ಮಾತನಾಡಿ ಸೂಕ್ತ ಪರಿಹಾರ ದೊರಕಿಸಲು ಪ್ರಯತ್ನಿಸುತ್ತೀನಿ ಎಂದಿದ್ದಾರೆ. ಸುಮಾರು 10,000ಕ್ಕೂ ಮೇಲ್ಪಟ್ಟು ತೆಂಗಿನಕಾಯಿಯನ್ನು ಶೇಖರಣೆ ಮಾಡಿರ್ತಕ್ಕಂಥದ್ದು ಮತ್ತು ಮನೆಯಲ್ಲಿದ್ದಂಥ ಎಲ್ಲ ವಸ್ತುಗಳು ಇದಾಗಿ ಈಗಾಗಲೇ ಅಸೆಸ್ಮೆಂಟ್ ಮಾಡಿದ್ದಾರೆ. ಸುಮಾರು 1 ಕೋಟಿ ರೂಪಾಯಿಗೂ ಮೇಲ್ಪಟ್ಟು ಹಾನಿಯಾಗಿದೆ ಅಂತ ಅಂದ್ಬಿಟ್ಟು ನಾನು ಇವತ್ತು ಅಧಿಕಾರಿಗಳಿಗೆ ನನ್ನ ಜೊತೆಯಲ್ಲಿ ಎಲ್ಲರೂ ಬಂದಿದ್ದಾರೆ. ಕೂಲಂಕುಷವಾಗಿ ಚರ್ಚೆ ಮಾಡಿದ್ದೀವಿ. ಇದು ಯಾವ ರೀತಿ ಆಯಿತು ಅನ್ನೋದು ಯಾರಿಗೂ ಇಲ್ಲ. ನಮ್ಮ ಎಲೆಕ್ಟ್ರಿಕ್ನ ಎಕ್ಸಿಕ್ಯೂಟಿವ್ ಇಂಜಿನಿಯರು, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು ಎಲ್ಲ ತಜ್ಞರು ಎಲ್ಲರೂ ಇದ್ದಾರೆ. ಎಲ್ಲರ ಹತ್ರನೂ ಮಾತಾಡಿದ್ದೀನಿ. ಮಾನವೀಯತೆ ದೃಷ್ಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ಆಗಿರ್ತಕ್ಕಂಥ ಅನಾಹುತ ಸದ್ಯ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಯಜಮಾನರು ನಾನು ಅಲ್ಲೇ ಮಲಗಿದ್ದೆ ಅಂತಂದ್ರು, ಅವ್ರ ಮಿಸ್ಸಸ್ಸು ಅಲ್ಲೇ ಮಲಗಿದ್ರೆ ಹೇಗೆ ಬಚಾವಾಗಿದ್ದಾರೋ ಗೊತ್ತಿಲ್ಲ. ಹೆಣ್ಣುಮಗಳು ಇನ್ನೊಂದು ಮನೆ ಇದಾಗಿದೆ. ಹಾಗಾಗಿ ಇಂಥ ಕೈಘಟನೆಗಳು ಇನ್ನು ಮುಂದಿನ ದಿನಗಳಲ್ಲಿ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ನಾವು ಕೂಡ ಎಚ್ಚರಿಕೆಯಿಂದ ಇರಬೇಕಾಯ್ತದೆ. ಮತ್ತು ಯಾರು ಹಳ್ಳಿ ಜನ ನಮಗೆ ಜೀವನನೇ ತರಕಾರಿ, ಇದು ತೆಂಗಿನಕಾಯಿ ಬಿಟ್ಟರೆ ಈ ಭಾಗದಲ್ಲಿ ಏನೇನು ಇದ್ದಿಲ್ಲ ಇಲ್ಲ. ಹಾಗಾಗಿ ಮಾಡಿದರೆ ಮಾತಾಡ್ತೀನಿ. ನೀವು ದಯವಿಟ್ಟು ರಿಪೋರ್ಟ್ ಕಳಿಸುವಾಗ ಯಾರು ಏನು ಬೇಡ. ಆದ್ದರಿಂದ ನಾನು ನಾಳೆನೇ ನಿಮಗೆ 2 ಚೆಕ್ ಕಳಿಸ್ಕೊಡ್ತೀನಿ. ಸಾಧ್ಯವಾದ ನೀವು ನನ್ನ ಸ್ವಂತದ್ದು, ನನ್ನ ಸಂಬಳದ್ದು ನಾನು ಕೊಡೋದು ಏನು ನಿಮ್ಮದಲ್ಲ. ಹಾಗಂದ್ರೆ ನೀವು ಅದಕ್ಕಿಂತ ಕಡಿಮೆ ಮಾಡಬೇಕು. ನಾನೇ ಎಷ್ಟು ಮಾಡಬೇಕು, ನೀವು ಅದ್ರ 100 ಪಟ್ಟು ಜಾಸ್ತಿ ಮಾಡಬೇಕು. ಹಾಗಾಗಬೇಕಾಗ್ತದೆ. ಆ ಕೆಲಸ ಮಾಡೋಣ. ಅದ್ರ ಮೇಲೆ ಭಗವಂತ ಇದ್ದಾನೆ. ಒಂದು ನಾನು ತನ್ನ ಮೂಲಕ ನಮ್ಮ ಯಾರು ತೊಂದರೆ ಆಗಿದೆ ಪುರಸ್ವಾಮಿ ಗಾಬರಿ ಆಗಬೇಡಿ, ಹೆದರ್ಕೋಬೇಡಿ. ಇಂಥವು ಅನಿರೀಕ್ಷಿತವಾಗಿ ಆಗೋಯ್ತವೆ. ಆಗಿರ್ತಕ್ಕಂಥ ಕೈಘಟನೆಯನ್ನು ಪುನರಾವರ್ತನೆ ಆಗದಾಗೆ ನೋಡ್ಕೊಳ್ತಕ್ಕಂಥದ್ದು ಎಲ್ಲರ ಕರ್ತವ್ಯ ಇದೆ. ಅದನ್ನು ನಾವು ಮಾಡ್ತೀವಿ. ಆದ್ದರಿಂದ ಇಂಥ ಘಟನೆಗಳು ಬೇಸಿಗೆ ಬಂದಾಗ ಆಗ್ತಕ್ಕಂಥದ್ದು ಸ್ವಾಭಾವಿಕ ಆಗದಾಗ ನಾವು ಎಚ್ಚರಿಕೆಯಿಂದಲೂ ಕೂಡ ಇರಬೇಕಾಗ್ತದೆ. ಇವತ್ತು ನನಗೆ ಖುಷಿಯಾಗಿದ್ದು ಇಲ್ಲಿಯ ನಿಮ್ಮ ಸರ್ಕಲ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಬಗ್ಗೆ, ಅಧಿಕಾರಿಗಳ ಬಗ್ಗೆ, ಈ ಭಾಗದ ಜನರಲ್ಲಿರ್ತಕ್ಕಂಥ ಒಂದು ದೊಡ್ಡ ತನಿಖೆ ನನಗೆ ಆನಂದ ಆಗಿದೆ. ಒಳ್ಳೆಯ ಕೆಲಸ ಮಾಡಿದ್ರೆ ನಾವು ಯಾರೂ ಕೊಡಬೇಕಾಗಿಲ್ಲ. ಶಾಬಾಸ್ಗಿರಿ ಸಾಮಾನ್ಯ ಜನರಿಗೆ ಕೊಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇದಾಗಬೇಕು. ಇದೊಂದು ಕೈಘಟನೆ ಮುಂದೆ ನಡೀಬಾರ್ದು. ನೋವಿನ ಸಂಗತಿ. ಈ ನೋವಿನಲ್ಲಿ ನಾನು ಕೂಡ ನನ್ನ ಸ್ವಂತವಾಗಿ ಒಂದಷ್ಟು ಹಂಚ್ಕೊಳ್ತೀನಿ. ಇದೇ ವೇಳೆ ಬಿಜೆಪಿಯ ಮುಖಂಡ ಶಶಿಕಿರಣ್ ಹಸ್ತ ಅವರು ನಾಳೆಗೆ ವೈಯಕ್ತಿಕ ಪರಿಹಾರದ ಚೆಕ್ ಅನ್ನು ಸಂತ್ರಸ್ತ ಕುಟುಂಬಗಳಿಗೆ ತಲುಪಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮೋಹನ್ ಕುಮಾರ್, ಬೆಸ್ಕಾಂ ವಿಭಾಗೀಯ ಅಧೀಕ್ಷಕ ಸೋಮನಾಥ್ ಗೌಡ, ವೃತ್ತ ನಿರೀಕ್ಷಕ ಚಂದ್ರಶೇಖರ್, ಬಿಜೆಪಿ ಮುಖಂಡರು ಆದ ಶಶಿಕಿರಣ್, ಆಯರಹಳ್ಳಿ ಶಂಕರಪ್ಪ, ಕೆರೆಗೋಡಿ ಸಂತೋಷ್, ನಗರಸಭೆ ಮಾಜಿ ಅಧ್ಯಕ್ಷ ರಾಮ್ ಮೋಹನ್, ಬಿಸ್ಲೆಹಳ್ಳಿ ಜಗದೀಶ್, ಹರಿಸಮುದ್ರ ಗಂಗಾಧರ್, ಜೆಡಿಎಸ್ ಮುಖಂಡ ಹುಣಸೇಘಟ್ಟ ಪ್ರಕಾಶ್, ನೊಣವಿನಕೆರೆ ರಾಕೇಶ್, ವಿಕಾಸ್ ಸೇರಿ ಹಲವರು ಉಪಸ್ಥಿತರಿದ್ದರು. ಬಾಬುಖಾನ್, ತುಮಕೂರು, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಈ ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.